WPL ಹಂಗಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ನಿನ್ನೆ ದೆಹಲಿಯಲ್ಲಿ ಒಂದು ಅದ್ಭುತವಾದಂಥ ಮ್ಯಾಚ್ ನಡೀತು. ನಿಜಕ್ಕೂ ಮಹಿಳೆಯರ ದಿನಾಚರಣೆ ಎಂದು ಒಂದು ಅದ್ಭುತವಾದಂಥ ಪಂದ್ಯ ವೀಕ್ಷಕರಿಗೆ ನೋಡೋಕೆ ಸಿಕ್ತು. ಅದು ಡೆಲ್ಲಿ ಕ್ಯಾಪಿಟಲ್ ವರ್ಸಸ್ UP ವಾರಿಯರ್ಸ್ ನಡುವಿನ ರೋಚಕ ಪಂದ್ಯ. ಕೊನೆಗೆ ಗೆದ್ದಿದ್ದು UP ವಾರಿಯರ್ಸ್. ಯಾರು ಕೂಡ UP ಅವರು ಗೆಲ್ತಾರೆ ಅಂದುಕೊಂಡಿರಲಿಲ್ಲ. ನಿನ್ನೆಯ ಪಂದ್ಯ ಅಷ್ಟರ ಮಟ್ಟಿಗೆ ಕ್ರೇಜಿ ಆಗಿತ್ತು ಅಂತ ಹೇಳ್ಬೋದು. ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಕ್ರೀಡಾ ವಿಶ್ಲೇಷಕರು ಹಾಗೆಯೇ ನನ್ನ ಕಲೀಗ್ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ. ಹಾಯ್ ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿನ್ನೆ ಪಂದ್ಯದ ಬಗ್ಗೆ ಪಾಟೀಲ್ ಇಷ್ಟೆಲ್ಲ ಆಗುತ್ತೆ ಅಂತ, ಇಷ್ಟೆಲ್ಲ ಹೈ ಡ್ರಾಮಾ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೆಂಗೆ? ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂಥರ ಕ್ರಿಕೆಟ್ನಲ್ಲಿ ಮ್ಯಾಜಿಕ್ ಅಂತಾರೆ ಗೊತ್ತಾ, ನಾವೆಲ್ಲ ಅನ್ಕೊಂಡಿರ್ತೀವಿ ಓ ಈ ಕ್ಷಣದಲ್ಲಿ ಮ್ಯಾಜಿಕ್ ನಡಿಬೇಕಪ್ಪ ಅಂತ ಹೇಳಿ. ನಿನ್ನೆ ಯಾರು ಅನ್ಕೊಂಡಿದ್ದು ಆ ಒಂದು ಮ್ಯಾಚ್ನ UP ಗೆಲ್ಲುತ್ತೆ ಅಂತ ಕೊನೆಯ ಆ ಒಂದು ವಿಕೆಟ್ ಹೋಗೋ ತನಕನೂ ಯಾರು ಅನ್ಕೊಂಡಿರ್ಲಿಲ್ಲ. ಲಾಸ್ಟ್ 2 ಓವರಲ್ಲಿ ಎಲ್ಲಿಯೋ ಇತ್ತು ಮ್ಯಾಚು, ಎಲ್ಲಿಯೋ ಬಂತು. ಒಂದು ಲೆಕ್ಕಾಚಾರದಲ್ಲಿ ಡೆಲ್ಲಿ ಅವರು ಈ ತರ ಆಡ್ತಾ ಇದಾರ ಅನ್ನೋದೇ ಒಂಥರ ಅನಿಸ್ಬಿಡ್ತು. ಖಂಡಿತ ಕಾಮಿಟೇಟರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಡೆಲ್ಲಿಯವರೇ ಆಡ್ತಾ ಇರೋದಾ ಇದು ಅಂತ. ಅದೊಂದು ತುಂಬ ಇಂಟ್ರೆಸ್ಟಿಂಗ್. ಒಂದು ಲೆಕ್ಕಾಚಾರದಲ್ಲಿ ಶಫಾಲಿ ವರ್ಮಾ ನಿನ್ನೆ ಆಲ್ ರೌಂಡರ್ ಪ್ರದರ್ಶನ. ಆಸ್ ಎ ಬ್ಯಾಟ್ಸ್ಮನ್, ಆಸ್ ಎ ಬೌಲಿಂಗ್ ತುಂಬ ಅದ್ಭುತವಾಗಿ ಆ ಒಂದು ತಂಡವನ್ನು ಗೆಲ್ಲಿಸಿ ಕೊಟ್ಟರು. ಖಂಡಿತವಾಗ್ಲು ಹ್ಯಾರಿಸ್ ಕೊನೆ ಓವರ್ನಲ್ಲಿ ತಂಡವನ್ನು ಗೆಲ್ಲಿಸಿದ್ರು, ಅದು ಬೇರೆ. ಬಟ್ ನಿನ್ನೆ ನನಗೆ ಆಸ್ ಎ ದೀಪ್ತಿ ಶರ್ಮಾ ಒಂದು ತಂಡವನ್ನು ಏಕಾಂಗಿಯಾಗಿ ಏನು ಯಾರು ಹೆಲ್ಪೇ ಬೇಕಾಗಿಲ್ಲ, ನಾನೊಬ್ಬಳೇ ಗೆಲ್ಲಿಸ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಒಂದು ಆಟ ಆಡಿದರು. ಒಂದು ಆರಂಭದಿಂದನೂ ಹೇಳ್ಬಿಡ್ತೀನಿ, UP ಆರಂಭದಲ್ಲೇ ಕುಸಿತ ಒಳಗಾಯಿತು. ಯಾರೂ ಕೂಡ ಕೈ ಹಿಡಿಲೇ ಇಲ್ಲ. ಒಂದು ಸ್ವಲ್ಪ ಕೈ ಹಿಡಿದ್ರು 29 ಬಿಟ್ಟರೆ ಯಾರೂ ಕೂಡ 2 ಅಂಕಿದ ಆಟವನ್ನು ದಾಟಲೇ ಇಲ್ಲ. ಗ್ರೇಸ್ ಹ್ಯಾರಿಸ್ ಕೂಡ 14ಕ್ಕೆ ವಿಕೆಟ್ ತೊಗೊಂಡ್ರು. ಮೆಗ್ರಾತ್ ಬೇಗ ನವಗೇರಿ ನನಗೆ ತುಂಬ ಹೋಪ್ ಇತ್ತು, ಅವರು ಕೂಡ ಬೇಗ ವಿಕೆಟ್ ತೊಗೋತಾರೆ. ಬಟ್ ದೀಪ್ತಿ ಶರ್ಮಾ ಕೊನೆಯ ಬಾಲ್ವರೆಗೂ ಕೂಡ ಅಲ್ಲಿ ನಿಂತ್ಕೊಂಡಿದ್ರು. 59 ರನ್ಗಳನ್ನು ಗಳಿಸ್ತಾರೆ. ಈ ಒಂದು ಹಂತದಲ್ಲಿ 38 ರನ್. ಯಾರೂ ಕೂಡ ಅನ್ಕೊಂಡಿರ್ಲಿಲ್ಲ ಡೆಲ್ಲಿ ಈ ಮ್ಯಾಚ್ ಸೋಲುತ್ತೆ ಅಂತ. ಎಷ್ಟು ಮಟ್ಟಿಗೆ ಇತ್ತು ಗೊತ್ತಾ ಪರ್ಸೆಂಟೇಜು? 99%. ಡೆಲ್ಲಿ ಗೆಲ್ತಾರೆ, 1% ಎಲ್ಲೋ ಮ್ಯಾಜಿಕ್ ನಡಿಬಹುದು ಅನ್ನೋ ಥರ ಮ್ಯಾಜಿಕ್ ನಡೀತು, ಅವ್ರು ಗೆದ್ರು. ಕೊನೆಯ 19 ಓವರ್ ಆದವಾಗಲೂ ಕೂಡ ಈಸಿಯಾಗಿ ಗೆಲ್ತಾರೆ, ಎಲ್ಲರೂ ಕೂಡ ಗೆದ್ರು ಬಿಡು ಅಂತ. ಬಟ್ 19ನೇ ಓವರಲ್ಲಿ 4 ವಿಕೆಟ್ ಹೋಗುತ್ತೆ. ಕೊನೆಯ ಓವರ್ನಲ್ಲಿ 3 ವಿಕೆಟ್, ಅದು ಕೂಡ ಕೊನೆಯ 3 ವಿಕೆಟ್ ಕೂಡ ಒಂಥರ ವಿಚಿತ್ರ ಸ್ಟೋರಿ. ಕೊನೆಯ 2 ಬಾಲಲ್ಲಿ ಕೂಡ 1 ರನ್ ಬೇಕಾಗಿರುತ್ತೆ, 1 ವಿಕೆಟ್ ಇರುತ್ತೆ. ಈಸಿಯಾಗಿ 2 ಬಾಲ್ ಇದ್ದಂಗೆ ಈಸಿಯಾಗಿ ತೊಗೋಬೋದಾಗಿತ್ತು. ಬಟ್ ಅವರು ಕೂಡ ಬಿಗ್ ಹಿಟ್ ಮಾಡಕ್ಕೆ ಹೋಗ್ತಾರೆ. ಕ್ಯಾಚು ಅವ್ರಿಗೆ ನಂಬೋಕ್ಕಾಗಲಿಲ್ಲ. ಕ್ಯಾಪ್ಟನ್ಗೆ ಅವರೇ ತಲೆ ಮೇಲೆ ಹೊತ್ಕೊಂಡು ಬಾಲರ್ನ ಕುಣಿದಾಡಿಸ್ಕೊಂಡು, ನನಗನ್ಸಿದ ಮಟ್ಟಿಗೆ ಮ್ಯಾಜಿಕ್ ಈ ಥರ ಮ್ಯಾಚ್ಗಳನ್ನು ನೋಡಿದಾಗ ಖುಷಿ ಆಗುತ್ತೆ. ಕ್ರೀಡಾ ಪ್ರೇಮಿ ನೋಡೋರ್ಗೂ ಖುಷಿ ಆಗುತ್ತೆ, ಅಲ್ಲಿ ಕ್ರೀಡಾಂಗಣದಲ್ಲಿ ಇದ್ದವರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಬಟ್ RCB ಅಭಿಮಾನಿಗಳಿಗೆ ಬೇಜಾರೇ ಇದೆ. ಪಾಟೀಲ್, ಖಂಡಿತವಾಗ್ಲು 138 ರನ್ ದೊಡ್ಡ ಮೊತ್ತದ ಟೋಟಲ್ ಏನು ಅಲ್ಲ. ನಾನು ಅನ್ಕೊಂಡಿದ್ದೆ ಬಲಿಷ್ಠವಾದಂತ ತಂಡ ಡೆಲ್ಲಿಯನ್ನ ಕಂಪೇರ್ ಮಾಡಿದ್ರೆ ಘಟಾನುಘಟಿಗಳನ್ನ ಸೋಲಿಸ್ಕೊಂಡು ಹೋಗಿ ಟೇಬಲ್ ಟಾಪ್ ಅಲ್ಲಿ ಕೂತವ್ರು. ಇಂಥ ಒಂದು ತಂಡ ಇಷ್ಟು ಕಳಪೆ ಪ್ರದರ್ಶನವನ್ನ ಕಳಪೆ ಅಂತಲ್ಲ, ಕೊನೆ ಹಂತದಲ್ಲಿ ಇಷ್ಟು ಎಡುತ್ತಾರೆ ಅಂತ ಯಾರು ಕೂಡ ಅಂದುಕೊಂಡಿರ್ಲಿಲ್ಲ. ಇಲ್ಲಿ UP ಬೌಲರ್ಸ್ ಬಗ್ಗೆ ಹೇಳೋದಾದ್ರೆ ಪಾಟೀಲ್, UP ಬೌಲರ್ಸ್ ಆರಂಭದಿಂದನೂ ರನ್ ಕೊಟ್ರವರು, ಏನು ದೊಡ್ಡ ಇದೇ ಇರಲಿಲ್ಲ. ಲ್ಯಾಂಡಿಂಗ್ ಮತ್ತೆ ನೋಡಿ, ಲ್ಯಾಂಡಿಂಗ್ ಬಗ್ಗೆ ಹೇಳಲೇಬೇಕು. ಸತತ 3ನೇ 50 ಇದು ಈ ಒಂದು ಟೂರ್ನಿಯಲ್ಲಿ. ಆಕ್ಚುಲಿ 3ನೇ ಗೆಲುವು ಕೂಡ ಆಗ್ತಾ ಇದೆ. ಅವ್ರ ಬ್ಯಾಟಿಂಗ್ನಿಂದ ತುಂಬಾ ಚೆನ್ನಾಗಿ ರನ್ ಬರ್ತಾ ಇದೆ. ಉಳಿದ ಆಟಗಾರರಿಗೆ ನಾನು ನೋಡಿದ ಹಾಗೆ ಓವರ್ ಕಾನ್ಫಿಡೆನ್ಸ್ ಇತ್ತು. ಎಲ್ಲರೂ ಕೂಡ ಈಸಿಯಾಗಿ ಗೆಲ್ತೀವಪ್ಪ ಇದನ್ನ ಮ್ಯಾಚ್ನ, ನಾನಿಲ್ಲ ಅಂದ್ರೂ ನೆಕ್ಸ್ಟ್ ಯಾರೋ ಬಂದು ಗೆಲ್ಲಿಸ್ತಾರೆ ಅಂತಹ ಒಂದು ಲೆವೆಲಿಗೆ ಬಂದ್ಬಿಡ್ತು. ಬಟ್ ಇದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡವರು ಖಂಡಿತವಾಗ್ಲೂ UP ಬೌಲರ್ಸ್ ಕೊನೆಯ 2 ಓವರ್ಗಳಲ್ಲಿ ಕೂಡ. ನೋಡಿ ಓವರ್ ಕಾನ್ಫಿಡೆಂಟ್ ಹೇಗೆ ಹಾಳು ಮಾಡಿತು ಅನ್ನೋದನ್ನ ನಿನ್ನೆ ಅವ್ರನ್ನ ನೋಡಿ ಕಲಿಬೇಕಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೇಕಾಗೇ ಇರಲಿಲ್ಲ. ಆ ಶಾರ್ಟ್ಸ್ಗಳು ನೀವು ನೆಲಕ್ಕಚ್ಚಿ ಸಿಂಗಲ್ ಡಬಲ್ ತೊಗೊಂಡಿದ್ರು ಸಾಕಾಗ್ತಿತ್ತು. ಆರಂಭದಿಂದನೂ ಕೂಡ ಲ್ಯಾಂಡಿಂಗ್ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಹಾಕಿ ಕೊಟ್ಟಿದ್ರು ನಿಮಗೆ. ಓಕೆ, ನೀವು ಸಿಂಗಲ್ ಡಬಲ್ ಬಂದರೂ ಕೂಡ ಬರುತ್ತಪ್ಪ ಅಂತ ಹೇಳಿ. ಲ್ಯಾಂಡಿಂಗ್ ವಿಕೆಟ್ ಹೋಗಿದ್ದೆ ತಡ, ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ, ಒಂಥರ ಪೆವಿಲಿಯನ್ ಪೆರೇಡ್ ನಡೆಸ್ತಾ ಇದ್ರಲ್ಲ ಹಾಗೆ ಎಲ್ಲರೂ ಕೂಡ ನಡೆಸ್ತಾ ಇದ್ರು. ಬಟ್ ಒಂದು ಲೆಕ್ಕಾಚಾರದಲ್ಲಿ UP ಬೌಲರ್ಗಳಲ್ಲಿ 2 ಆಟಗಾರ್ತಿಯರಿದ್ದಾರೆ, ಅವ್ರನ್ನ ನಾವು ಮೆಚ್ಚಲೇಬೇಕು. ಒಂದು ಹ್ಯಾರಿಸು, ಇನ್ನೊಂದು ದೀಪ್ತಿ ಶರ್ಮಾ. 19ನೇ ಓವರಲ್ಲಿ ಆ ಒಂದು 4 ವಿಕೆಟ್ ಬಿದ್ದಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಮ್ಯಾಚ್ ಅಂತೂ ಟರ್ನ್ ಆಗ್ತಿರ್ಲಿಲ್ಲ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿತ್ತು. ಬಟ್ ಅದಾದ ನಂತರ ನಾನು ಅನ್ಕೊಂಡೆ 20ನೇ ಓವರ್ ಈಸಿಯಾಗಿ ಹೊಡ್ಕೋತಾರೆ. ಹ್ಯಾರಿಸ್ ಬೇರೆ ಎಕ್ಸ್ಪೀರಿಯನ್ಸ್ ಬೌಲರ್ ಅಲ್ಲ ಹ್ಯಾರಿಸ್, ಅವರನ್ನ ಈಸಿಯಾಗಿ ಆಡಿಸ್ಕೊಳ್ತಾ ಇದ್ದಾರೆ. ಮೊದಲ ಬಾಲೇ ಕ್ಯಾಚ್ ಬಿಟ್ರು 6 ಹೋಯ್ತು, ಸೆಕೆಂಡ್ ಬಾಲ್ 2 ಬಂತು. ಆಮೇಲೆ ಇನ್ನೇನು 4 ಬಾಲಲ್ಲಿ 2 ರನ್ ಬೇಕು.
ವಿಕೆಟ್ ಹೋಗುತ್ತೆ, ಬೋಲ್ಡ್ ಆಗುತ್ತೆ, ನೆಕ್ಸ್ಟ್ ರನ್ಔಟ್ ಆಗುತ್ತೆ, ನೆಕ್ಸ್ಟ್ ಕ್ಯಾಚ್ ವಿಕೆಟ್. ಇಂಥ ಒಂದು ಮ್ಯಾಜಿಕ್ನ ಖಂಡಿತವಾಗ್ಲೂ ವುಮೆನ್ಸ್ WPL ಅಲ್ಲೇ ನಾವು ನೋಡೋದಕ್ಕೆ ಸಾಧ್ಯ. ಇಷ್ಟು ನಾನು ಓಕೆ 1 ವಿಕೆಟು 2 ವಿಕೆಟ್ ಇಂಥದ್ದು ನೋಡಿದ್ದೀನಿ ನಾನು. ಆ್ಯಕ್ಚುಲಿ ಲಾಸ್ಟ್ ನಮಗೆ ಮೆನ್ಸ್ ಕ್ರಿಕೆಟ್ ಆಡುವಾಗಲೂ ಕೂಡ ಕೇವಲ 4 ರನ್ ಬೇಕಾಗಿತ್ತು ಪಂಜಾಬ್ಗೆ, ಪಂಜಾಬ್ ಅಥವಾ ಗುಜರಾತ್ ಅನ್ಸುತ್ತೆ ಎಲ್ಲಿ ಇದು, ಆ 4 ರನ್ನು ಕೂಡ ಕೊಟ್ಟಿರಲಿಲ್ಲ. ಅಂತ ಒಂದು ಮ್ಯಾಜಿಕ್ ನೋಡಿದ್ವಿ. ಬಟ್ ಈಗ ಈ ಮ್ಯಾಜಿಕ್ ಅದಕ್ಕಿಂತ ದೊಡ್ಡದು. ಒಂದು ಕ್ಯೂರಿಯಾಸಿಟಿ ಅಂತೂ ಇತ್ತು ನಮಗೆ, RCBಗೆ ಡೆಲ್ಲಿನೇ ಗೆಲ್ಬೇಕಾಗಿತ್ತು, ಬಟ್ UP ಗೆದ್ದಿದೆ. ಬಟ್ ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ ಅಜಗಜಾಂತರ ವ್ಯತ್ಯಾಸಗಳಾಗಿತ್ತೆ. ಈಗ ಸೆಮೀಸ್ಗೆ ಹೋಗೋಕೆ ಅಥವಾ ನಂಬರ್ 1 ಸ್ಥಾನವನ್ನು ಪಡೆಯೋದಕ್ಕೆ ತುಂಬಾನೇ ಕಾಂಪಿಟೇಷನ್ ಇದೆ. ಎಸ್ ಪಾಟೀಲ್, ಟೇಬಲ್ ಅಲ್ಲಿ ಟಾಪ್ ಇರೋರು ಡೆಲ್ಲಿ, ನಾವು ಆಗ್ಲಿಂದ ಮಾತಾಡ್ತಾ ಇದ್ವಿ ಟೇಬಲ್ ಅಲ್ಲಿ ಟಾಪ್ ಇದಾರೆ ಅಂತ ಹೇಳಿ. 14 ಓವರ್ಗೆ ಹೋಗಿದ್ದು ಡೆಲ್ಲಿದು 3 ವಿಕೆಟ್, ಆವಾಗ 93 ರನ್ನು. ಬೇಕಾಗಿರೋ ಟಾರ್ಗೆಟ್ ಕೂಡ ನಿಯರ್ಲಿ ಇತ್ತು, ಏನ್ ದೊಡ್ಡ ಟಾರ್ಗೆಟ್ ಅಲ್ಲ. ಆದ್ರೆ ಡೆಲ್ಲಿ ಅವರಿಗೆ ಎಲ್ಲೊಂದ್ ಕಡೆಯಲ್ಲಿ ನಾವು ಟೇಬಲ್ ಅಲ್ಲಿ ಟಾಪ್ ಇದೀವಿ, ನಮ್ ಟೀಮ್ ಸ್ಟ್ರಾಂಗ್ ಆಗಿದೆ, ಅದೇ ಓವರ್ ಕಾನ್ಫಿಡೆನ್ಸ್ ನಿಂದ ಅವ್ರು ಸೋತ್ರ ಹೆಂಗೆ ಅಂತ ಹೇಳಿ. ನಿಜ ಓವರ್ ಕಾನ್ಫಿಡೆನ್ಸ್ ಇತ್ತು. ನನಗೆ ರಾಡ್ರಿಗಸ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇತ್ತು, ಅವರೇ ಮುಗಿಸ್ತಾರೆ ಮ್ಯಾಚ್ನ ಅಂತ. ಬಟ್ ರಾಡ್ರಿಗಸ್ ಹೇಗೆ ಅಂತಂದ್ರೆ ಬೇಗ ಮುಗಿಸ್ಬಿಡೋಣ ಅನ್ನೋ ತರ ಇದ್ರು. ಈಸಿಯಾಗಿ ಸ್ಟಂಪ್ ಬಿಟ್ಟು ಆಟ ಆಡ್ತಾ ಇದ್ರು. 2 ಬೌಂಡ್ರಿ ಬಂತು, ಇಲ್ಲ ಅಂತ ಹೇಳಲ್ಲ. ಬಟ್ ಅದಾದ ನಂತರ ವಿಕೆಟ್ನ ತಗೊಂಡ್ಬಿಟ್ರು. ಆಮೇಲೆ ಜಾನ್ಸನ್ ಕೂಡ ಬೇಗ ಬಂದ್ರು, ಅವರು ಕೂಡ ವಿಕೆಟ್ನ ಒಪ್ಪಿಸಿದ್ರು. ಆಮೇಲೆ ತಾನೇ ಬಾಟಿ ಆಗಿರ್ಬೋದು, ಅರುಂಧತಿ ರೆಡ್ಡಿ, ಟಿಟಾಸ ಸಾಧು, ಶ್ರೀಕಾ ಪಾಂಡೆ, ರಾಧಾ ಯಾದವ್, ಎಲ್ಲರೂ ಕೂಡ ಹೇಗಂತಂದ್ರೆ ತಮಗೆ ತಾವೇ ನಂಬಕ್ಕಾಗ್ತಾ ಇಲ್ಲ. ಅದನ್ನ ತಾವೇ ನಂಬಕ್ಕಾಗ್ತಾ ಇಲ್ಲ. ಲಾಸ್ಟ್ ಆ ಬಾಲ್ ಶಾಟ್ನ ಹೊಡಿತಾರಲ್ಲ, ಅವಾಗ ಅವ್ರು ಏನ್ಕೋತಾರೆ ನಾವು ಇದನ್ನ ಸೋತ್ವಾ ಅನ್ನುವಂಥ ಲೆಕ್ಕಾಚಾರದಲ್ಲಿ. ನನಗೆ ಅವ್ರಕ್ಕಿಂತನೂ ಡೆಲ್ಲಿ ಅವ್ರಕ್ಕಿಂತನೂ UP ಅವರ ಆ ಸಂಭ್ರಮ ಐತಲ್ಲ, ಅದು ನನಗೆ ಖುಷಿ ಕೊಡ್ತು. ನಾವು ಈ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಬಟ್ ಏನೋ ಮ್ಯಾಜಿಕ್ ಆಗಿದೆ. ಎಲ್ಲರೂ ಕೂಡ ಬಿದ್ದು ಉಳ್ಳಾಡಿದ್ರು. ಒಂದು ಖುಷಿ ಅಂತೂ ಇತ್ತು, ಇಂಥ ಮ್ಯಾಚ್ಗಳು ಆಗಬೇಕು. ಬಟ್ ಇನ್ನೂ ಒಂದು ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ, ಇದರಿಂದ RCBಗೆ ಮೈನಸ್ ಆಯ್ತಾ ಅಂತ ಹೇಳಿ. ಖಂಡಿತ ಮೈನಸ್ ಆಯ್ತು. ಯಾಕಂದ್ರೆ DC ಈಗ ನೋಡಿ ಟಾಪಲ್ಲಿ ಇದ್ದೇ ಇರುತ್ತೆ, ಅದು ಇನ್ನೊಂದು ಪಂದ್ಯ ಗೆದ್ರು ಕೂಡ. ಇಲ್ಲಿ UP ಏನಾದರೂ ನಿನ್ನೆ ಸೋತಿದ್ರೆ ಅದು 7 ಪಂದ್ಯಗಳಲ್ಲಿ 2 ಮಾತ್ರ ಗೆಲ್ತಿತ್ತು, ಉಳಿದಿದ್ದನ್ನು ಏನೋ 5 ಸೋಲನ್ನು ಅನುಭವಿಸಿತ್ತು. ನಮಗೆ ಕಾಂಪಿಟೇಷನ್ ಕಡಿಮೆ ಆಗ್ತಿತ್ತು. ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಯಿತು. ನಾವು ಮುಂದಿನ 2 ಪಂದ್ಯಗಳನ್ನು ಗೆಲ್ಲಲೇಬೇಕಾದ ಒತ್ತಡ. ಇಲ್ಲಪ್ಪ ಒಂದೇ ಪಂದ್ಯ ಗೆದ್ರೂ ಕೂಡ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ಒಂದು 30 ರನ್ನು ಅಥವಾ 5-6 ವಿಕೆಟ್, ಇಂಥ ವಿಕೆಟ್ಗಳಿಂದ ನಾವು ಗೆದ್ದು ಇನ್ನೊಂದು ಪಂದ್ಯವನ್ನು ಸೋತ್ರೂ ಕೂಡ ಓಕೆ. ನಮಗಿನ್ನು ಚಾಲೆಂಜ್ ಇರೋದು ಮುಂಬೈ ಜೊತೆ ಒಂದು ಆಡಬೇಕು, ಡೆಲ್ಲಿ ಜೊತೆ. ನಾವು ಮತ್ತೆ ಫಸ್ಟ್ ನೋಡಿ ಮೊದಲ ಅರ್ಧದಲ್ಲಿ ನಾವು ಆ 2 ತಂಡಗಳ ಜೊತೆಗೆ ಸೋತಿದ್ದು. ಅದೇ ಕಾರಣಕ್ಕಾಗಿ ಒಂದು ಸ್ವಲ್ಪ ಹಿಂಜರಿಕೆ ಅಂತೂ ಇದೆ. ಬಟ್ 2ರಲ್ಲಿ 1 ಗೆಲ್ಲಪ್ಪ ಅಂತ ನಾನು ಅನ್ಕೋತಾ ಇದ್ದೀನಿ. ಎಸ್ ಪಾಟೀಲ್, ಇನ್ನೊಂದು ಕಡೆಯಲ್ಲಿ ಡೆಲ್ಲಿ ನಿನ್ನೆ ಆಲ್ ಔಟ್ ಆಗಿದ್ದು, ಇದ್ರ ಬಗ್ಗೆ ಓವರ್ ಆಲ್ ನಿನ್ನೆ ಪಂದ್ಯದ ಬಗ್ಗೆ ಕೊನೆಯ ರಿಯಾಕ್ಷನ್ ಪಾಟೀಲ್? ಓವರ್ ಕಾನ್ಫಿಡೆನ್ಸ್ ಎಲ್ಲೂ ಇದ್ರೆ ಈ ರೀತಿ ಮಕಾಡೆ ಮಲಗೋದಂತೂ ಗ್ಯಾರಂಟಿ ಅನ್ನೋದು ಗೊತ್ತಾಯ್ತು. ಒಬ್ಬರೇ ತಂಡವನ್ನ ಗೆಲ್ಸೋದಕ್ಕೆ ಆಗಲ್ಲ ಅನ್ನೋದಕ್ಕೆ ಲ್ಯಾನಿಂಗ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಉಳಿದವ್ರು ಯಾರು ಕೂಡ ಕೊಡಲಿಲ್ಲ. ಅದು ಮತ್ತೆ ನಿಮಗೆ ಒಂದು ಕಡಿಮೆ ಸ್ಕೋರ್ ಬೇಕಾದಾಗ ಬೇಗನೆ ಆಟ ಮುಗಿಸ್ಬೇಕು ಅನ್ನೋದೇನಿಲ್ಲ. ನೀವು ಒಂದು ಒಳ್ಳೆ ಸ್ಥಿತಿಯಲ್ಲಿದ್ದಾಗ ಸಿಂಗಲ್ ಡಬಲ್ ಇಂದನೂ ಮುಗಿಸ್ಬೋದು. ಕೆಲವೊಬ್ರಿಗೆ ಏನು ಹುಚ್ಚು ಅಂತಂದ್ರೆ ದೊಡ್ಡ ಶಾಟ್ ಹೊಡೆದು ಮುಗಿಸಿದ್ರೆ ಅದನ್ನೋ ಒಂಥರ ಸಂತೃಪ್ತಿ. ಬಟ್ ನೀವು ಸೆಹ್ವಾಗ್, ಸಚಿನ್, ಆಮೇಲೆ ಗಂಗೂಲಿ, ದ್ರಾವಿಡ್ ಇಂಥವ್ರು ನೋಡಿ ಕಲಿಬೇಕು. ಸೆಹ್ವಾಗದ್ ಬಿಡಿ, ಸೆಹ್ವಾಗ್ ಅಂತೂ 6 ಹೊಡಿತಿದ್ದು. ಬಟ್ ದ್ರಾವಿಡ್ ನಂತವ್ರು ಮ್ಯಾಚ್ ಫಿನಿಶಿಂಗ್ ಬಂದಾಗಲೂ 1 ರನ್ ಬೇಕಾಗಿದ್ರು ಅವರು ಈಸಿಯಾಗಿ ಆಡಿ ತಂಡವನ್ನು ಗೆಲ್ಲಿಸ್ತಾ ಇದ್ರು. ಇಂತಹ ಆಟವನ್ನು ನಿನ್ನೆ ಏನಾದರೂ ಡೆಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಅವ್ರು ಗೆಲ್ತಿದ್ರು. ಓವರ್ ಕಾನ್ಫಿಡೆನ್ಸ್ ಮತ್ತು ತಾನೇ ಮುಗಿಸ್ಬೇಕು ಅನ್ನುವಂಥ ಆಟ ಮತ್ತು UPನ ನಾವು ಈಸಿಯಾಗಿ ತೊಗೊಂಡ್ಬಿಡ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇತ್ತಲ್ಲ, ಅದು ಅವರ ಸೋಲಿಗೆ ನಿನ್ನೆ ಕಾರಣ ಆಯಿತು ಅನ್ಕೋತೇನೆ. ಎಸ್ ಪಾಟೀಲ್, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಎಸ್ ವೀಕ್ಷಕರೇ, ನಿನ್ನೆ ನಡೆದಂಥ ಪಂದ್ಯ ಯಾವ ರೀತಿಯಾಗಿ ರೋಚಕತೆಯಿಂದ ಕೂಡಿತ್ತು, ಕೊನೆಯ ಕ್ಷಣದವರೆಗೂ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಂಡಿತ್ತು ಪಂದ್ಯ ಎನ್ನುವಷ್ಟರ ಮಟ್ಟಿಗೆ ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಆ್ಯಂಡ್ UP ವಾರಿಯರ್ಸ್ ನಡುವಿನ ಪಂದ್ಯ ಇತ್ತು.